and some lorry accident. Oh, yay, we have made it till here. ಅಲ್ಲಿ ನಿಮಗೆ ಕಾಣಿಸ್ತಿದೆಯಲ್ಲ, that is ಕೋಟೇಶ್ವರ ಟೆಂಪಲ್. ಈ ಕಡೆ ಗುಡ್ ಮಾರ್ನಿಂಗ್ ಅಡ್ವೆಂಚರರ್ಸ್, ಹೇಗಿದ್ದೀರಾ ಎಲ್ಲ? ನಾನಿದ್ದೀನಿ ಇಲ್ಲಿ ಭುಜ್ ಡ್ರೀಮ್ ರೆಸಾರ್ಟಲ್ಲಿ. ಭುಜ್ ಡ್ರೀಮ್ ರೆಸಾರ್ಟಿಂದ ಈಗ ತಾನೇ ಹೊರಟಿದ್ದೀವಿ. ಆಲ್ಮೋಸ್ಟ್ ಗಂಟೆ ಬಂದು 8 ಗಂಟೆ ಆಗಿದೆ. ಒಂದು 300-350 ಕಿಲೋಮೀಟರ್ ರೇಂಜಲ್ಲಿ ಇವತ್ತು ಗಾಡಿ ಓಡಿಸ್ಬೇಕು. ನಾವಿವತ್ತು ತುಂಬ ಪ್ಲೇಸಸ್ ಕವರ್ ಮಾಡ್ತಿದ್ದೀವಿ. ಅದರಲ್ಲಿ ಮಧ್ಯಾಹ್ನ ಲಂಚಿಗೆ ಬಂದುಬಿಟ್ಟು ಲಖ್ಪತ್ ಅನ್ನೋ ಒಂದು ಜಾಗದಲ್ಲಿ ವಿ ವಿಲ್ ಸ್ಟಾಪ್, ವೇರ್ ಅಲ್ಲಿ ಒಂದು ಗುರುದ್ವಾರ ಇದೆ. ಆ ಗುರುದ್ವಾರದಲ್ಲಿ ವಿ ಆರ್ ಗೋನ್ ಟು ಈಟ್ ಯಮ್ಮಿ 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 ಗುರುದ್ವಾರ ಲಂಚ್. ಆ್ಯಂಡ್ ದೆನ್ ಅಲ್ಲಿಂದ ಬಾನಿ ಅನ್ನೋ ಜಾಗದಲ್ಲಿ ಹೋಗಿ ಉಳ್ಕೊಳ್ತಾ ಇದ್ದೀವಿ. ಸೊ ಸೂಪರ್ ಎಕ್ಸೈಟೆಡ್, ಕಾಂಟ್ ವೇಟ್ ಟು ಗೆಟ್ ಆನ್ ದ ರೋಡ್ ಅಗೇನ್. ಆನ್ ಟಾಪ್ ಆಫ್ ಇಟ್ ಸಿಕ್ಕಾಪಟ್ಟೆ ಬಿಸಿಲಿದೆ ಆಲ್ರೆಡಿ. ಇನ್ನು ಇವಾಗ ತಾನೇ ರೆಡಿಯಾಗಿ ಬಂದಿರೋದು, ಫುಲ್ ಸ್ವೆಟ್ಟಿಂಗ್ ಆಗ್ತಾಯಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ರಿಮೆಂಬರ್, ತುಂಬ ನೀರು ಕುಡಿಬೇಕು. ವಿ ಹ್ಯಾವ್ ಟು ಕೀಪ್ ಅವರ್ ಬಾಡಿ ಹೈಡ್ರೇಟೆಡ್. ಜ್ಯೂಸ್ ಆಗಲಿ, ಶುಗರ್ ಕೇನ್ ಜ್ಯೂಸ್ ಆಗಲಿ, ಫ್ರೂಟ್ ಜ್ಯೂಸ್ ಆಗಲಿ, ಆರ್ ಮಜ್ಜಿಗೆ ಸಿಕ್ಕಿದ್ರೆ ಮಜ್ಜಿಗೆ, ಇಲ್ಲ ಏನೂ ಇಲ್ಲ ಅಂದರೆ ಅಟ್ಲೀಸ್ಟ್ 15 ನಿಮಿಷಕ್ಕೊಂದ್ಸಲಿ ನೀರು ಕುಡಿತಾ ಇರಬೇಕು. ನೆಕ್ಸ್ಟ್ ಸಲ ನೀವೇನಾದರೂ ಈ ಟೈಮಲ್ಲಿ ರಾಜಸ್ಥಾನಿಗೆ ಬಂದರೆ ರಿಮೆಂಬರ್. ಲೆಟ್ಸ್ ಗೋ ಅಹೆಡ್ ಆ್ಯಂಡ್ ಪ್ಯಾಕ್ ದ ಬ್ಯಾಗ್ಸ್. Go, 1, 2, 3. .2.0 3.0 ಬಂದಿದೆ. That tent city and stuff like that, and we'll exit. 3-4 years ago, I wanted to do a ride and stay in the tent city, but I saw the setup, the whole event happening. I said, not our kind of customers to come into. So it was not really fun. Yeah, so we ride. ಓಕೆ, ಫೈನಲಿ ಚೈನ್ ಲೂಬ್ ಆಯಿತು, ಬ್ರೀಫಿಂಗ್ ಆಯಿತು, ಹೆಲ್ಮೆಟ್ ಕ್ಲೀನಿಂಗ್ ಆಯಿತು, ಎಲ್ಲ ಬ್ಯಾಗನ್ನೆಲ್ಲ ಇವಾಗ ಫಿಕ್ಸ್ ಮಾಡಿ ಮೌಂಟ್ ಮಾಡಿರೋದನ್ನೆಲ್ಲ ಮೌಂಟ್ ಮಾಡಿ ನಾವಿವಾಗ ವಿ ಹ್ಯಾವ್ ಹಿಟ್ ದ ರೋಡ್. ಸೊ ಆವಾಗಲೇ ಹೇಳ್ದ ಹಾಗೆ ಒಂದು 6-6.5 ಗಂಟೆ ಕಾಲ ಜರ್ನಿ ಇದೆ. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ಅನ್ ಅಮೇಝಿಂಗ್ ರೈಡ್. ಹೀಟ್ ಒಂದು ಡೆಫಿನೆಟ್ಲಿ ಇಟ್ ಈಸ್ ಅ ಪ್ರಾಬ್ಲಮ್. ಸೊ ಕೋಲ್ಡ್ ವಾಟರ್ ಎಲ್ಲ ಹೈಡ್ರೇಷನ್ ಪ್ಯಾಕಿಗೆ ತುಂಬಿಸ್ಕೊಂಡು ನಾವೀಗ ಹೊರಟಿದ್ದೀವಿ. ನಾವು ಉಳ್ಕೊಂಡಿದ್ದ ರೆಸಾರ್ಟ್ ಹೆಸರು ಡ್ರೀಮ್ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ. ಡ್ರೀಮ್ ರೆಸಾರ್ಟಿಂದ ಈಗ ತಾನೇ ಚೆಕ್ಔಟ್ ಆಗಿ ವಿ ಆರ್ ಲಿವಿಂಗ್. ನಾನು ಗ್ಲೌಸ್ ಏನೂ ಹಾಕ್ಕೊಂಡಿಲ್ಲ, ಯಾಕಂದರೆ ಫ್ಯೂಯಲ್ ಇಲ್ಲ. ಸೊ ಎನಿವೇಸ್ ನಾನಿವಾಗ ರೀಫ್ಯೂಯಲಿಂಗಿಗೆ ನಿಲ್ಲಿಸಲೇಬೇಕು. ಹಾಗಾಗಿ ಮತ್ತೆ ತೆಗೆದು ಹಾಕಿ ಸವಾಸ ಬೇಡ ಗುರು ಅಂದ್ಕೊಂಡು ಹಾಗೆ ಹೊರಟಿದ್ದೀನಿ. ಬಾಹರ್ ಆ ರहा है. We are on the road again. ಗಂಟೆ ಈಗ 7:42 ಆಗಿದೆ.
Some lorry accident. Oh. ಕೋಟೇಶ್ವರ ಅಂತ ಇಲ್ಲೊಂದು ದೇವಸ್ಥಾನ ಇದೆ. ಈಗ ಸದ್ಯಕ್ಕೆ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಅದು ಎಂಟರ್ ಆಗೋ ರೋಡ್ ಇದು. ಏನು ಬ್ಯೂಟಿಫುಲ್ ಆಗಿದೆ ಗೊತ್ತಾ. Go continue on that road. Where this road ends ಅಲ್ಲ, left ಅಲ್ಲಿ there will be a ಇದು ತರ what do you call it this? Yeah. Last one. Huh. There. I'll come there. That is the last point you can ride to. Oh. ಈಗ ನಾವೇನು ಹೋಗ್ತಾ ಇದ್ದೀವಲ್ಲ, ಇದು ಲಾಸ್ಟ್ ಪಾಯಿಂಟ್ ಆಫ್ ದ ಕಂಟ್ರಿ ನಾವು ಗಾಡಿ ಓಡಿಸೋಕ್ಕೆ. ವೆಲ್ಕಮ್ ಟು ದ ಕೋಟೇಶ್ವರ, ಎಂಡ್ ಆಫ್ ದ ಕಂಟ್ರಿ. ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ. ದಾರಿ ಎಲ್ಲಿಗೆ ಎಂಡ್ ಆಗುತ್ತೋ ವೆಸ್ಟ್ ಸೈಡಲ್ಲಿ ಅಲ್ಲಿ ನಾವಿದ್ದೀವಿ. ಕೋಟೇಶ್ವರ ಅನ್ನೋ ಒಂದು ಭಾರತದ ಕೊನೆಯ ಹಳ್ಳಿ, ದೇವಸ್ಥಾನ ಅಥವಾ ರೋಡ್ ಅಂತಲೇ ಕರಿಬೋದು. ಆ್ಯಂಡ್ ವಿ ಹ್ಯಾವ್ ಮೇಡ್ ಇಟ್ ಇಲ್ ಹಿಯರ್. ಅಲ್ಲೇನು ನಿಮಗೆ ಕಾಣಿಸ್ತಿದೆಯಲ್ಲ, ದಟ್ ಈಸ್ ಕೋಟೇಶ್ವರ ಟೆಂಪಲ್. ಈ ಕಡೆ ಏನು ನೋಡ್ತಿದ್ದೀರಲ್ಲ ಅದೇ ಬಾರ್ಡರ್. ಅಲ್ಲಿ ಗೇಟ್ ಕಾಣ್ತಿರೋದು, ಅಲ್ಲಿಂದ ಆ ಕಡೆ ಹೋಗೋಗಿಲ್ಲ. ಮಿಂಚು ಅಲ್ಲಿದ್ದಾಳೆ ಆ್ಯಂಡ್ ಐ ಆಮ್ ಹಿಯರ್. ಲುಕ್ ಹೌ ಬ್ಯೂಟಿಫುಲ್ ದಿಸ್ ಪ್ಲೇಸ್ ಇಸ್. ಸೇ ಹಾಯ್. ಹಾಯ್. ಹಲೋ. ಮೇಡಮ್ ಇಸ್ ಟೇಕಿಂಗ್ ಫೋಟೋ. ಚಾರ್ಜ್ ಆಗುತ್ತೆ. ಸೇ ಹಾಯ್. Hello. The boss, Chennai boss. Hello. Isn't it a beautiful place?
ನಾನು ಬಂದಿದ್ದೀನಿ ಭಾರತದ ಅತಿ ಕೊನೆಯ ದೇವಸ್ಥಾನ ಕೋಟೇಶ್ವರ ಟೆಂಪಲ್. ಈಗ ಒಳಗಡೆ ಹೋಗೋಣ, ಹೇಗಿದೆ ನೋಡೋಣ. ಒಳಗಡೆ ಹೇಗಿದೆ ತೋರಿಸ್ತೀನಿ ಬನ್ನಿ. वो है देवघर झारखंड में, दूसरा गोकर्ण में, गोकर्ण है, तीसरा ये तीसरा सीढ़ी, तीन जगह रखा ना, ये आत्मलिंग माना जाता है. ಏನಂತ ರಾವಣ ಆತ್ಮಲಿಂಗ ಎತ್ಕೊಂಡು ಹೋಗ್ಬೇಕಾದ್ರೆ ಹಿಂಗೆ ಗಣೇಶ ಇಟ್ಬಿಡ್ತಾನಲ್ಲ ಅವಾಗ ಅವನು ಅದನ್ನು ತೆಗಿಯಕ್ಕೆ ಹೋಗಿ 3 ಕಡೆ ರಾವಣಂದು ಇದು ಲಿಂಗದ್ದು ಆತ್ಮಲಿಂಗದ್ದು ಅವನ ಕೈಗೆ ಬಂದಿರುತ್ತಲ್ಲ ಅದು 3 ಕಡೆಗೆ ಬೀಳುತ್ತೆ. ಸೊ ಒನ್ ಇಸ್ ಗೋಕರ್ಣ. ಗೋಕರ್ಣದಲ್ಲಿ ಏನೋ ಪೃಥ್ವಿನಲ್ಲಿ ಮುಳುಗೋಗುತ್ತೆ, ಹೊಟ್ಟೋಗುತ್ತೆ ಪಾತಾಳಕ್ಕೆ. ಆ್ಯಂಡ್ ದೆನ್ ಇನ್ನೊಂದು ವೈದ್ಯನಾಥೇಶ್ವರ ಜಾರ್ಖಂಡು, 3ನೇದು ಇಲ್ಲಿ ಕೋಟೇಶ್ವರ ಬಂದು ಬೀಳೋದು. ಅದು ಈಶ್ವರನ ಲಿಂಗದ ಇದು ಒಂದು ಅಂಶ ಬಂದು ಬಿದ್ದಿದ್ದ ಜಾಗ. ಆಮೇಲೆ ಅವನಿಗೆ ಕೋಟಿಲಿಂಗ ದರ್ಶನ ಆಗಿ ಒಂದು ಆತ್ಮಲಿಂಗ ಕೊಟ್ಟು ಕಳಿಸ್ತಾನೆ ಈಶ್ವರ. ಸೊ ಅದನ್ನು ಎತ್ಕೊಂಡು ಹೋಗ್ತಾ ಇರ್ತಾನೆ ರಾವಣ. ಸೊ ಅದಕ್ಕೂ ಇದು ಕೋಟೇಶ್ವರ ಅಂತ. ಆಮೇಲೆ ಶ್ರೀರಾಮ ಬಂದು ಇದು ಪೂಜೆ ಮಾಡ್ಕೊಂಡು ಹೋಗ್ತಾನೆ. ದೇವರಿಗೆ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆಯೇ ಇಲ್ಲ. ನಮ್ಮ ಶಾರದಾ ಮೇಡಮ್ ಅಷ್ಟು ನೀಟಾಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದೆಷ್ಟು ಚೆನ್ನಾಗಿದೆ ಅಂತ ನೋಡಿ.
ಇಲ್ಲಿ ನೋಡಿ ಎಲ್ಲ ಕಾಯಿನ್ ಅಂಟಿಸಿದ್ದಾರೆ. ಸೊ ಸುಮಾರು ಕಾಯಿನ್ ಅಂಟಿಲ್ಲ, ಸುಮಾರು ಕಾಯಿನ್ ಅಂಟಿದೆ. ನೋಡೋಣ ನಾನು ಹಾಕೋದು ಅಂಟುತ್ತೆ ಇಲ್ವ ಅಂತ. ಹೋಯ್ ಗುಜರಾತಲ್ಲಿರೋ ಕೋಟೇಶ್ವರ ದೇವಸ್ಥಾನದ ಒಂದು ಸುಂದರವಾದ ದರ್ಶನ ಪಡ್ಕೊಂಡು ನಾವು ಹೊರಟಿದ್ದೀವಿ ಲಖ್ಪತ್ ಕಡೆಗೆ. ಅಲ್ಲಿ ಒಂದು ಗುರುದ್ವಾರದಲ್ಲಿ ನಮಗೆ ಲಂಚ್ ಅರೇಂಜ್ ಆಗಿದೆ. ಸೊ ವಿ ಆರ್ ಹೆಡಿಂಗ್ ಓವರ್ ದೇರ್. ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಯು ನೋ ವಾಟ್ ಟು ಡೂ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ.